ನಮಸ್ಕಾರ. ನಾನು ಡಾಕ್ಟರ್ ರಾಜ್ಕುಮಾರ್ ಮರೋಡ್, ಮಕ್ಕಳ ತಜ್ಞ. ಇವತ್ತಿನ ವಿಡಿಯೋದಲ್ಲಿ ನಾನೇ ಬರೆದಂಥ ಒಂದು ಪುಸ್ತಕದ ಬಗ್ಗೆ ತಮಗೆ ತಿಳಿ ಹೇಳಲು ಇಷ್ಟಪಡುತ್ತೇನೆ. ನಾನು ನನ್ನ 30 ವರ್ಷದ ಅನುಭವದಲ್ಲಿ ಸುಮಾರು ತಂದೆ ತಾಯಂದಿರು ತಮ್ಮ ಮಕ್ಕಳನ್ನು ಬೆಳೆಸುವಾಗ ಮತ್ತು ಮಕ್ಕಳಿಗೆ ಕಾಯಿಲೆ ಬಂದಾಗ ತುಂಬ ತೊಂದರೆ ಪಡುವುದನ್ನು ನೋಡಿದ್ದೇನೆ. ಅದಕ್ಕೆ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಕಾಯಿಲೆ ಬಂದಾಗ, ಬೆಳವಣಿಗೆಯಲ್ಲಿ ವ್ಯತ್ಯಾಸ ಕಂಡು ಬಂದಾಗ ಹೇಗೆ ತಮ್ಮ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಯಾವಾಗ ಡಾಕ್ಟರನ್ನು ಕಾಣಬೇಕು ಅನ್ನೋದರ ಬಗ್ಗೆ ಈ ಪುಸ್ತಕದಲ್ಲಿ ನಾನು ತಮಗೆ ತಿಳಿ ಹೇಳಲು ಪ್ರಯತ್ನವನ್ನು ಮಾಡಿದ್ದೇನೆ. ಈ ಪುಸ್ತಕವು ಇಂಗ್ಲಿಷ್ ಭಾಷೆಯಲ್ಲಿ ಮುದ್ರಿತವಾಗಿದ್ದು ಇದು ಜಗತ್ತಿನಾದ್ಯಂತ ಲಭ್ಯವಿರುತ್ತದೆ. ಅಮೇರಿಕಾ, ಇಂಗ್ಲೆಂಡ್ ಮತ್ತು ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲಿಯೂ ಲಭ್ಯವಿರುತ್ತದೆ. ಸಪ್ನಾ ಬುಕ್ ಸ್ಟಾಲಲ್ಲಿಯೂ ಲಭ್ಯವಿರುತ್ತದೆ. ಇದರ ಹೆಸರು ಏನಪ್ಪ ಅಂದ್ರೆ ಕ್ರಾಡಲ್ ಟು ಕಿಂಡರ್ ಗಾರ್ಡನ್, ಅ ಸಿಂಪಲ್ ಗೈಡ್ ಟು ಪೇರೆಂಟ್ಸ್, ದ ಬ್ಲೂ ಪ್ರಿಂಟ್ ಫಾರ್ ಅಂಡರ್ 5 ಚಿಲ್ಡ್ರನ್. ಅಂದ್ರೆ ಹುಟ್ಟಿದಾಗಿಂದ 5 ವರ್ಷದ ಮಕ್ಕಳನ್ನು ತಂದೆ ತಾಯಂದಿರು ಹೇಗೆ ಬೆಳೆಸಬೇಕು ಅನ್ನೋದರ ಬಗ್ಗೆ ಒಂದು ಮಾರ್ಗದರ್ಶಿ ಪುಸ್ತಕ ಇದು. ಈ ಪುಸ್ತಕ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಇದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತದೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ನಾನು ಇಲ್ಲಿ ತಿಳಿಸಲು ಬಯಸ್ತೇನೆ. ದೈಹಿಕ ಆರೋಗ್ಯ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಈ ಸ್ಪಿರಿಚುವಾಲಿಟಿ ಅಂತಾರಲ್ಲ, ಸ್ಪಿರಿಚುವಲ್ ಆರೋಗ್ಯದ ಬಗ್ಗೆನೂ ಸಹಿತ ನಾನು ತಿಳಿ ಹೇಳಲು ಇದರಲ್ಲಿ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಪುಸ್ತಕದಲ್ಲಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಬರುವಂಥ ಕಾಯಿಲೆಗಳ ಲಕ್ಷಣಗಳು, ಮನೆಯಲ್ಲಿ ಅದಕ್ಕೆ ಬೇಕಾದಂಥ ಪ್ರಥಮ ಚಿಕಿತ್ಸೆ ಮತ್ತು ಯಾವಾಗ ವೈದ್ಯರ ಹತ್ತಿರ ಹೋಗಬೇಕು ಅನ್ನೋದರ ಬಗ್ಗೆ ತಿಳಿ ಹೇಳಲಾಗಿದೆ. ನವಜಾತ ಶಿಶುಗಳು, ಮಕ್ಕಳ ಆಹಾರ, ನಿದ್ರೆ, ಚುಚ್ಚುಮದ್ದು, ಹಲ್ಲನ್ನು ಯಾವಾಗ ಉಜ್ಜಬೇಕು ಮತ್ತು ಹೇಗೆ ಉಜ್ಜಬೇಕು ಇದರ ಕುರಿತು ತಿಳುವಳಿಕೆ ಹೇಳಲಾಗಿದೆ. ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥ ಸಾಮಾನ್ಯ ಚರ್ಮದ ಕಾಯಿಲೆಗಳು, ಅಲರ್ಜಿಗಳು, ಸೋಂಕು ರೋಗಗಳು ಮತ್ತು ಅದನ್ನು ತಡೆಗಟ್ಟುವುದು ಹೇಗೆ, ಸ್ಕೂಲಲ್ಲಿ ಸಹ ಮಕ್ಕಳಿಗೆ ಸೋಂಕು ರೋಗಗಳು ಬರ್ತವೆ, ಅದನ್ನು ಹೆಂಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ತಿಳಿ ಹೇಳಲು ಪ್ರಯತ್ನವನ್ನು ಮಾಡಿದ್ದೇನೆ. ಮಕ್ಕಳಲ್ಲಿ ಯಾವ ಆಟಿಕೆ ಸಾಮಾನು ಕೊಡಿಸಬೇಕು, ಯಾವ ಥರ ಸ್ಕೂಲಿಗೆ ಹಾಕಬೇಕು, ಈಗ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹಾಕಬೇಕಾ, ಕಿಂಡರ್ ಗಾರ್ಡನ್ ಸ್ಕೂಲ್, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ ತುಂಬ ಬೇರೆ ಬೇರೆ ಥರ ಇರ್ತವೆ, ಯಾವ ಥರ ಸ್ಕೂಲಿಗೆ ನಾವು ಹಾಕಬೇಕು ಅನ್ನೋದ್ರ ಬಗ್ಗೆನೂ ತಮಗೆ ತಿಳುವಳಿಕೆ ಹೇಳಲು ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ಮಕ್ಕಳ ಮಾನಸಿಕ ಆರೋಗ್ಯ, ಬೊಜ್ಜು, ಮೊಬೈಲ್ನಿಂದ ಆಗುವ ದುಷ್ಪರಿಣಾಮಗಳು, ಮಕ್ಕಳ ಬೆಳವಣಿಗೆಯಲ್ಲಿ ಆಗುವಂಥ ನ್ಯೂನತೆಗಳು ಮತ್ತು ಮಕ್ಕಳ ನಡವಳಿಕೆಗಳಲ್ಲಿ ವ್ಯತ್ಯಾಸ, ಇವನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನೋದರ ಬಗ್ಗೆನೂ ನಾನು ತಿಳುವಳಿಕೆ ಹೇಳಿದ್ದೇನೆ. ಈ ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ತಾಯಂದಿರು ಅಷ್ಟೇ ಅಲ್ಲದೆ ಕುಟುಂಬದ ಇತರ ಸದಸ್ಯರು ಮತ್ತು ಈ ಸಮಾಜದ ಪಾತ್ರ ಏನು, ಅದನ್ನು ನಾವು ಹೆಂಗೆ ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದರ ಬಗ್ಗೆನೂ ನಾನು ತಿಳಿಸಲು ಪ್ರಯತ್ನವನ್ನು ಮಾಡಿದ್ದೇನೆ. ಈ ಪುಸ್ತಕವು ಒಟ್ಟಾರೆ ಹೇಳಬೇಕಂತಂದ್ರೆ ಎಲ್ಲ ತಂದೆ ತಾಯಂದಿರು ಓದಲೇಬೇಕಾದಂಥ ಪುಸ್ತಕ ಇದು. ಇದನ್ನು ಓದಿ ತಾವು ಇದರಲ್ಲಿರುವಂಥ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡು ತಮ್ಮ ಮಕ್ಕಳನ್ನು ಒಳ್ಳೆಯ ಆರೋಗ್ಯವಂತರನ್ನಾಗಿ, ಸದೃಢ ನಾಗರಿಕರನ್ನಾಗಿ ಮತ್ತು ಸಂಪೂರ್ಣವಾಗಿ ಬೆಳವಣಿಗೆ ಮಾಡ್ತೀರಿ ಅಂತಂದು ನಾನು ಆಶಯ ಪಡ್ತೇನೆ. ಈ ಬುಕ್ಕು ಮೊದಲೇ ಹೇಳ್ದಂಗೆ ಅಮೆಜಾನ್, ಫ್ಲಿಪ್ಕಾರ್ಟ್ ಹಿಂಗೆ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಲಭ್ಯವಿರುತ್ತದೆ. ಇದು ನೀವು ಆನ್ಲೈನ್ದಲ್ಲಿ ಆರ್ಡರ್ ಮಾಡಿದೆ ಅಂದ್ರೆ ನಿಮಗೆ 4 ರಿಂದ 5 ದಿನದೊಳಗೆ ಇದು ನಿಮ್ಮ ಮನೆಯನ್ನು ಮುಟ್ಟುತ್ತದೆ. ಇದರ ಬೆಲೆ 499 ರೂಪಾಯಿ. ಆದರೆ ಇದರಲ್ಲಿರುವಂಥ ಮಾಹಿತಿ ನಿಮಗೆ ಅದು ತುಂಬ ಒಳ್ಳೆಯ ಮಾಹಿತಿ ಇರ್ತದೆ. ಮತ್ತು ಇದನ್ನು ಓದಿಂದ ದಯವಿಟ್ಟು ನೀವು
ಈ ಅಮೆಜಾನ್ದಲ್ಲಿ ತಮ್ಮ ರಿವ್ಯೂವನ್ನು ಬರೀಬೇಕು. ಈ ರಿವ್ಯೂ ಬರೆಯೋದ್ರಿಂದ ನನಗೆ ಸ್ಫೂರ್ತಿ ಬರ್ತದೆ. ಇದನ್ನು ನಿಮ್ಮ ರಿವ್ಯೂವನ್ನು ನೋಡಿ ಮತ್ತೆ ಬೇರೆದವರು ಇದನ್ನ ಖರೀದಿ ಮಾಡಲಿ, ತಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸಲಿ ಅನ್ನೋದು ನನ್ನ ಆಶಯ. ಧನ್ಯವಾದಗಳು.